ಉದಯ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈ ವಾರದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ಕಾರ್ಯಕ್ರಮದಲ್ಲಿ ಬರೀ ಸುಳ್ಳೇ ಹೇಳ್ತೀನಿ. ನಾ ಹೇಳೋದೇನಾದ್ರೂ ಅಕಸ್ಮಾತ್ ಆಗಿ ನಿಜ ಆಗ್ಬಿಟ್ರೆ ದಯವಿಟ್ಟು ಪತ್ರ ಬರೆದು ತಿಳಿಸಿ. ಈ ಕಾರ್ಯಕ್ರಮ ಮುಗಿದ್ಮೇಲೆ ನೀವೆಲ್ಲರೂ ಲೈನ್ ಆಗಿ ಬಂದು ನನಗೆ ಕಲ್ ಹೊಡಿಬಹುದು. ಬನ್ನಿ ಈಗ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ನಾನೀಗ ಬ್ಲೇಡ್ ಹಚ್ಚೋದು ಶುರು ಮಾಡ್ಕೊತೀನಿ. ಈಗ ದ್ವಾದಶ ರಾಶಿಗಳ ಗೋಚಾರ ಫಲದ ಕಡೆಗೆ ಗಮನ ಕೊಡೋಣ ಬನ್ನಿ. ಇಲ್ಲಿ ನೋಡಿ, 1ನೇ ಮನೆಯಲ್ಲಿ ಬುಧ ಇದ್ದಾನೆ, 2ನೇ ಮನೆಯಲ್ಲಿ ಗುರು ಇದ್ದಾನೆ, 3ನೇ ಮನೆಯಲ್ಲಿ ಗಮನಿಸಿ ನಾನೇ ಇದ್ದೀನಿ, 4ನೇ ಮನೆಯಲ್ಲಿ ಕೊಲೆ. ಯಾರು ಕೊಲೆ ಆಯ್ತು? ಯಾಕೆ ಕೊಲೆ ಆಯ್ತು? ಎಲ್ಲಿ ಕೊಲೆ ಆಯ್ತು? ಎಷ್ಟು ಕೊಲೆ ಆಯ್ತು? ಯಾವಾಗ ಕೊಲೆ ಆಯ್ತು? ಬಟಾಣಿ ಕೆಜಿಗೆ ಎಷ್ಟು? ಬನ್ನಿ ನೋಡೋಣ. 4ನೇ ಮನೆಯಲ್ಲಿ ಕೇತು ಇದ್ದಾನೆ, ಅದೇ ಮನೆಯಲ್ಲೇ ರಾಹುನು ಬಂದಿದ್ದಾನೆ. ರಾಹು ಇವ್ರ ಮನೆ ಯಾಕೆ ಬಂದಿದ್ದ? ಅದು ರಾತ್ರಿ 12 ಗಂಟೆಗೆ ಇವ್ರ ಮನೆಯಲ್ಲಿ ಅವನಿಗೆಂತ ಕೆಲಸ? ಬನ್ನಿ ಪಕ್ಕದ ಮನೆ ಕಮಲಮ್ಮನ್ನೇ ಕೇಳೋಣ. ನಾವು 10 ವರ್ಷದಿಂದ ಇದೇ ಮನೆ ಪಕ್ಕದ ಮನೆ ಇರೋದು. ಅದೇನೋ ರಾಹು ದಿನ ಯಾವಾಗ್ಲೂ ಬಂದು ಕೇತು ಮನೆ ಕುಂತಿರ್ತಿದ್ದ. ಆಮೇಲೆ ಜನ ಎಲ್ಲ ತುಂಬಾನೇ ಬಂದೋಯ್ತಿದ್ರು ಇಲ್ಲಿಗೆ. ಆಮೇಲೆ ಮೊನ್ನೆ ಸೋಮವಾರ ಏನಾಯ್ತು, ಯಾರೋ ಒಂದು ಎಮ್ಮೆಯ ಕಟ್ಟಾಕಿದ್ರು ಆಚೆ ಇಲ್ಲಿ. ನಾನು ಅಲ್ಲೇ ನೋಡ್ತಾ ನಿಂತಿದ್ದೆ. ಅಯ್ಯೋ ಪಾಪ ಮೂಕ ಪ್ರಾಣಿ ಎಷ್ಟು ಚೆನ್ನಾಗಿ ಸಾಧು ಪ್ರಾಣಿ ಅಂತಿದೆ ಅಂತ ನಾನು ನೋಡ್ತಾ ನಿಂತ್ಬಿಟ್ಟಿದ್ದೆ ಅಲ್ಲೇ ಅವತ್ತು. ಯಾರಿ ನೋಡಿದ್ರ ಯಮ್ಮನ್ ಪ್ರಾಣಿ ಪ್ರೀತಿನ? ಅದಿರ್ಲಿ, ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ನೈಟ್ ಆಫ್ ದಿ ಮರ್ಡರ್. ಕಮಲಮ್ಮ, ಕ್ಯಾರಿಯ. ಅವತ್ತ ರಾತ್ರಿ 12 ಗಂಟೆಗೆ ಏನೋ ಗಿಟಾರ್ ಅಂತ ಶಬ್ದ ಆಯ್ತು ಜೋರಾಗಿ. ಆ ಗಿಟಾರ್ ಅಂತ ಶಬ್ದ ಬಂತು, ನಂಗೂ ನಿದ್ದೆ ಬಂತು. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಕೊಲೆ ಆಗ್ಬಿಟ್ಟದೆ. ಅದೇನಪ್ಪ. ಒಂದೇ ಮನೆಯಲ್ಲಿ ರಾಹು ಕೇತು ಇಬ್ರು ಇದ್ರೆ ಆ ಮನೆಯವ್ರಿಗೆ ಅಪಾಯ ತಪ್ಪಿದ್ದಲ್ಲ, ಆ ಮನೆಯವ್ರಿಗೆ ಸಾವು ಖಚಿತ. ಜ್ಯೋತಿಷ್ಯ ಯಾವತ್ತೂ ಸುಳ್ಳು ಹೇಳಲ್ಲ. ಕೇಳಿಸ್ಕೊಡ್ರ? ಸಾವು ಖಚಿತ ಅಂದ್ರೆ ಸಾವಿನ ದೇವತೆ ಯಮ. ಆಚೆ ಎಮ್ಮೆ ಬೇರೆ ಕಟ್ಟಾಕಿದ್ರು ಅಂದ್ರೆ ಯಮ ಬಂದಿದ್ದ, ಅವನೇ ಕೊಲೆ ಮಾಡಿದ್ದು. ಕಂಡಿಡ್ದ್ಬಿಟ್ಟೆ, ಕೇಸ್ ಡಿಸ್ಮಿಸ್. ಎಲ್ಲೋ ಹೊಯ್ಸಳನವರು ಬೀಟ್ ಹಾಕೊಂಡು ಹೋಗೋ ತರ ಬಂದಿದ್ದಲ್ಲೋ ಯಮ, ಆದ್ರೆ ಕೊಲೆನೇ ಮಾಡ್ಬಿಟ್ಟೆ. ವಾಟ್ ಎ ಕ್ರೂಯಲ್ ಜಸ್ಟಿಸ್. ಆದ್ರೆ ಒಂದು ಗಮನಿಸಿದ್ರ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಕರ್ನಾಟಕ, ಕೊಲೆ ಯಾರ್ದಾಗಿರೋದು ಅಂತಲೇ ಇನ್ನೂ ಗೊತ್ತೇ ಆಗಿಲ್ಲ. ಇದೆಂಥ ವಿಪರ್ಯಾಸ. ಬನ್ನಿ ತಿಳ್ಕೊಳ್ಳೋಣ ಬ್ರೇಕ್ ನ ಬಳಿಕ. ಈಗ ವೀಕ್ಷಕರಿಂದ ಬಂದಿರೋ ಪತ್ರದ ಕಡೆ ಗಮನ ಕೊಡೋಣ ಬನ್ನಿ. 2 ಪತ್ರ ಬಂದಿದೆ, ಮಿಕ್ಕಿದ್ದೆಲ್ಲ ನಾನೇ ಬರ್ಕೊಂಡಿದ್ದೀನಿ. ಮಂಗಳೂರಿನಿಂದ ವೆಂಕಟಾಚಲ ಅವರು ಪತ್ರ ಬರೆದಿದ್ದಾರೆ. ಇವ್ರು ಹೇಳ್ತಾರೆ, ನಮಸ್ಕಾರ SK ಜೈನ್ ಅವರಿಗೆ ಮಂಗಳೂರಿನಿಂದ ವೆಂಕಟಾಚಲ ಮಾಡುವ ನಮಸ್ಕಾರಗಳು. ಪ್ರತಿ ಭಾನುವಾರ ಉದಯ ಟಿವಿಯಲ್ಲಿ ಪ್ರಸಾರವಾಗೋ ನಿಮ್ಮ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಾನು ತಪ್ಪದೇ ವೀಕ್ಷಿಸ್ತೀನಿ. ಯಾಕೆ ಅಂದ್ರೆ ನನಗೆ ಕೈಕಾಲಿಲ್ಲ. ಟಿವಿ ಮುಂದೆ ಕೋರ್ಸಿದ್ರೆ ನೋಡದೆ ಬೇರೆ ವಿಧಿ ಇಲ್ಲ. ನನಗೆ ಮದುವೆ ಆಗಿ 30 ವರ್ಷ ಆಗಿದ್ರು ಮಕ್ಕಳೇ ಆಗಿರ್ಲಿಲ್ಲ. ಆದ್ರೆ ನಿಮ್ಗೆ ಪತ್ರ ಬರೆದ ಒಂದೇ ವಾರಕ್ಕೆ ನನಗೆ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಒಟ್ಟೊಟ್ಟಿಗೆ ಆಗ್ಬಿಟ್ಟಿವೆ. ಪಾಪ. ಅಣ್ಣ ಅಣ್ಣ ನಾನಿಲ್ಲ ಅಣ್ಣ, ನಾನು ತಿನ್ನೋಣ ಅನ್ಸುತ್ತೆ ಅಣ್ಣ. ಪ್ಲೀಸ್ ಅಣ್ಣ, ನಾನೊಬ್ಬ. ಕಮಲಮ್ಮನವರೇ ಪ್ಲೀಸ್ ನೀವು ಸ್ವಲ್ಪ ಸುಮ್ಮನಿರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ರಾಮ ಮಂತ್ರವನ್ನ ನೀವು 108 ಸಲ ಜಪ ಮಾಡಿ. ನಿಮ್ಗೆ ಮಕ್ಕಳಾಗುತ್ತೆ, ನನಗೂ ಆಗುತ್ತೆ. ಕೇಸ್ ಏನೋ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟೆ. ಕೊಲೆಗಾರನ ಪತ್ತೆ ಹಚ್ಚಿದ್ದು ಆಯ್ತು, ಅವನ್ನ ಗಲಿಗೇರಿಸಿದ್ದು ಆಗಿರುತ್ತೆ ಇಷ್ಟರಲ್ಲೇ. ಆದ್ರೆ ಕೊಲೆ ಆಗಿದ್ದು ಯಾರ್ದು ಅಂತ ಪೊಲೀಸ್ನವ್ರಿಗೂ ಗೊತ್ತಿಲ್ಲ, CBIನವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮಗ್ ಗೊತ್ತಿರಕ್ಕಂತೂ ಚಾನ್ಸೇ ಇಲ್ಲ. ಬನ್ನಿ ನೋಡೋಣ ಖ್ಯಾತ ಜ್ಯೋತಿಷಿ SK ಜೈನ್ ಅವ್ರಿಗೆ ನಾನು ಈ ಕೇಸ್ ಬಗ್ಗೆ ಬರೆದ ಪತ್ರಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಈಗ ಮುಂದಿನ ಪತ್ರ ನೋಡೋಣ ಬನ್ನಿ.
ಬೆಂಗಳೂರಿನಿಂದ ಮಾನ್ಯ ರವಿ ಬೆಳಗೆರೆಯವರು ಈ ಪತ್ರ ಬರೀತಾರೆ. ಕೊಲೆ ಯಾರದಾಗಿದೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದ್ದಾರೆ. ಬನ್ನಿ ನೋಡೋಣ. ಎಲ್ರು ಪಂಚೆ ಮುದುರ್ಕೊಂಡು ಕೂತ್ಕೊಳ್ಳಿ. ಕಮಲಮ್ಮನವರೇ BP ಹುಷಾರು. ನಾನು ಯಾರ್ ಕೊಲೆ ಆಗಿದೆ ಅಂತ ಇಲ್ಲಿ ಒಂದೇ ಸಲಕ್ಕೆ ಹೇಳ್ಬಿಡ್ತೀನಿ. ನಾ ಹಿಂದೆ ಒಂದಿನ ಹೇಳಿದ್ದೆ, ರಾಹು ಕೇತು ಇಬ್ರು ಒಂದೇ ಮನೆಯಲ್ಲಿದ್ರೆ ಆ ಮನೆಯವ್ರಿಗೆ ಸಾವು ಖಚಿತ ಅಂತ. ಇಲ್ಲಿ ನೋಡಿ, ರಾಹು ಕೇತು ಇಬ್ರು ಒಂದೇ ಮನೆಯಲ್ಲಿದ್ದಾರೆ. ಆ ಮನೆಗೆ ಯಮ ಬಂದು ಕೊಲೆ ಮಾಡಿದ್ದಾನೆ. ಮನೆ ಕೇತುದೇ ಆಗಿರೋ ಕಾರಣ ಕೊಲೆ ಆಗಿರೋದು ಕೇತುನೇ. ಶಭಾಷ್, ಎಷ್ಟು ಸಲೀಸಾಗ್ಬಿಟ್ರಿ ಮಿಸ್ಟರ್ ಜೈನ್. ಅಂತೂ ನಮ್ಮ ಯಮನ ಪಿತೂರಿ ನೋಡಿದ್ರ. ಆದ್ರೆ ನ್ಯಾಯದ ಕೈಗೆ ಕೊನೆಗೆ ಸಿಕ್ಕೇ ಬಿದ್ದ. ಯಮ ಎಲ್ರಿಗೂ ಸಾಯಿಸ್ತಿದ್ಯಲ್ಲ, ಇನ್ನು ನಿನಗೆ ಸಾವು. ವೀಕ್ಷಕರೇ, ಅಂತೂ ಇವತ್ತು ಒಂದು ಕೊಲೆ ನೋಡೇ ಬಿಟ್ರಿ. ರಾತ್ರಿ 10:30ಗೆ ಆರಾಮಾಗಿ ಊಟ ಮಾಡಿ ಫ್ಯಾಮಿಲಿ ಜೊತೆ ಸ್ವಲ್ಪ ಕಾಲ ಕಳೆದು ಲೈಟಾಗಿ ಟೈಟಾಗಿ ರೈಟ್ ಅಂದು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳೋದು ಬಿಟ್ಟು ಈ ಬಾಡಿ ಕೇಸು ಕೊಲೆ ಅಂತೆಲ್ಲ ನೋಡ್ತಾ ಕೂತಿರ್ತಿರಲ್ರೋ ಯೂಸ್ಲೆಸ್ ಫೆಲೋಸ್. ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಗಾಡ್ ಬ್ಲೆಸ್ ಯು. ಬಾಯ್ ಬಾಯ್ ಬಾಯ್.